ಸ್ನೇಹಿತರೆ, ನಾವು ಇವತ್ತು IAS 1987 ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ. ಸ್ನೇಹಿತರೆ IAS 1987ರಲ್ಲಿ ಜಾಗ್ರಫಿ ಬಂದಿರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ, ನಾರಿಮನಂ ತೈಲಕ್ಷೇತ್ರ ಕಂಡುಬರುವುದು ಎಲ್ಲಿ? ನಾರಿಮನಂ ತೈಲಕ್ಷೇತ್ರ ಕಂಡುಬರೋದು ಎಲ್ಲಿ ಅಂದರೆ ಸ್ನೇಹಿತರೆ, ಅಲ್ಲಿ ಸಿ ಕರೆಕ್ಟ್ ಆಗಿರುತ್ತೆ. ಕಾವೇರಿ ಮೆಕ್ಕಲು ಭೂಮಿ. ಕಾವೇರಿ ಮೆಕ್ಕಲು ಭೂಮಿಯಲ್ಲಿ ನಮಗೆ ನಾರಿಮನಂ ತೈಲಕ್ಷೇತ್ರ ಕಂಡುಬರೋದು. ಎರಡನೇ ಪ್ರಶ್ನೆ, ಸೈಬೇರಿಯಾ ಪ್ರದೇಶದಲ್ಲಿ ಕಂಡುಬರುವ ಅರಣ್ಯಗಳು ಯಾವುವು ಅಂದರೆ ಅಲ್ಲಿ ಎಲೆ ಮನುಷ್ಯದ ಅರಣ್ಯ. ಎಲೆ ಮನುಷ್ಯದ ಅರಣ್ಯಗಳು ನಮಗೆ ಎಲ್ಲಿ ಕಂಡು ಬರ್ತವೆ ಅಂದರೆ ಸೈಬೇರಿಯಾ ಪ್ರದೇಶದಲ್ಲಿ ಕಂಡುಬರ್ತವೆ. ಮೂರನೇ ಪ್ರಶ್ನೆ, ಕಲ್ಪಕಂನಲ್ಲಿರುವ ಫಾಸ್ಟ್ ಬ್ರೀಡರ್ ಟೆಸ್ಟ್ ರಿಯಾಕ್ಟರ್ನಲ್ಲಿ ಉಪಯೋಗಿಸುವ ಇಂಧನ ಯಾವುದಂದರೆ ಥೂರಿಯಂ. ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಶಕ್ತಿ ಮೂಲವಾಗಿದೆ? ಇದರಲ್ಲಿ ಜಲವಿದ್ಯುತ್ ಸ್ನೇಹಿತರೆ, ಇದು ಸಾಂಪ್ರದಾಯಿಕ ಶಕ್ತಿಯ ಮೂಲವಾಗಿದೆ. ಚಂದ್ರನ ಮೇಲಿರುವ ಒಬ್ಬ ವ್ಯಕ್ತಿಗೆ ಆಕಾಶ ಈ ರೀತಿ ಕಾಣಿಸೋದು. ಚಂದ್ರನ ಮೇಲಿರುವ ಒಬ್ಬ ವ್ಯಕ್ತಿಗೆ ಆಕಾಶ ಯಾವ ರೀತಿ ಕಾಣಿಸ್ತದೆ ಅಂದರೆ ಅದು ಕಪ್ಪು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಕಪ್ಪು. ಸಮುದ್ರದೊಳಗೆ ಚಾಚಿಕೊಂಡಿರುವ ತೀರ ವಲಯ ಯಾವುದು? ಇದರಲ್ಲಿ ಬಿ ಸ್ನೇಹಿತರೆ ಖಂಡವರ್ಣ ಪ್ರದೇಶ. ಓಪಿಯಂ ಎಂಬುದನ್ನು ಇದರಿಂದ ಪಡೆಯಲಾಗುತ್ತದೆ. ಓಪಿಯಂ ಎಂಬುದನ್ನು ಇದರಿಂದ ಪಡೆಯಲಾಗುತ್ತೆ ಅಂದರೆ ಅದು ಯಾವುದಂದರೆ ಓಪಿಯಂ ಹೂಗಳ ಬೀಜದ ಕಿಲುಕವಚೆಯಿಂದ. ಕಾಗದ ತಯಾರಿಕೆಗೆ ಬಳಸುವ ಮರದ ತಿರುಳಿನ ಅತ್ಯಂತ ದೊಡ್ಡ ಉತ್ಪಾದಕ ದೇಶ ಯಾವುದು? ಕಾಗದ ತಯಾರಿಕೆಗೆ ಬಳಸುವ ಮರದ ತಿರುಳಿನ ಅತ್ಯಂತ ದೊಡ್ಡ ಉತ್ಪಾದಕ ದೇಶ ಅದು USA. ಮುತ್ತಿನ ರಾಸಾಯನಿಕ ಸಂಯೋಗ ಯಾವುದು? ಮುತ್ತಿನ ರಾಸಾಯನಿಕ ಸಂಯೋಗ ಸ್ನೇಹಿತರಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟು. ಯಾವುದು? ಕ್ಯಾಲ್ಸಿಯಂ ಕಾರ್ಬೊನೇಟು. ತಮ್ಮ ಚಲನೆ ದಿಕ್ಕಿಗೆ ಲಂಬಾಕಾರವಾಗಿ ಕಂಪಿಸುವಂಥ ಭೂಕಂಪದ ಅಲೆಗಳು ಯಾವುವು? ನೋಡ್ರಿ, ತಮ್ಮ ಚಲನೆ ದಿಕ್ಕಿಗೆ ಲಂಬಾಕಾರವಾಗಿ ಕಂಪಿಸುವಂಥ ಭೂಕಂಪನದ ಅಲೆಗಳು ಭೂಮಿಯ ಘನ ಭಾಗಗಳ ಮೂಲಕ ಮಾತ್ರವೇ ಪಯಣಿಸುತ್ತವೆ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನೀವು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವು 1979 2020ವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗೆ ಬರ್ತಿದ್ದೇವೆ ಸ್ನೇಹಿತರೆ. ಇದು IAS, ಜಾಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ ಸೈನ್ಸ್ ಎಲ್ಲ ಬೇರೆ ವಿಡಿಯೋ ಮಾಡ್ತಿದ್ದೇವೆ. ಇದು ನಂತರ ಮತ್ತು KS, SD, FDA ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಿದ್ದೇವೆ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.